ನಮಸ್ಕಾರ ಸ್ನೇಹಿತರೆ. ಕನ್ನಡ ಸಿನಿಮಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು 2021ರಲ್ಲಿ ನಮ್ಮನ್ನೆಲ್ಲ ಅಗಲಿದರು. ಆದರೆ ಅವರ ಚಾರಿಟಿ ಕೆಲಸಗಳು ಇಂದಿಗೂ ಮುಂದುವರಿಯುತ್ತಿವೆ. ಇವುಗಳನ್ನು ಈಗ ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋಣ. ಅಪ್ಪು ಚಾರಿಟಿ ವರ್ಕ್ಸ್ ಇದರ ಬಗ್ಗೆ ನೋಡೋದಾದರೆ, ಪುನೀತ್ ರಾಜ್ಕುಮಾರ್ ಅವರು ಬದುಕಿದಾಗ ಅನೇಕ ಸೋಷಿಯಲ್ ವರ್ಕ್ಸ್ ಮಾಡುತ್ತಿದ್ದರು. ಸಾವಿರಾರು ಮಕ್ಕಳ ಎಜುಕೇಷನ್ ಸಪೋರ್ಟ್, ಫ್ರೀ ಸ್ಕೂಲ್ ಹೆಲ್ಪ್, ಓಲ್ಡ್ ಏಜ್ ಹೋಮ್ ಸಪೋರ್ಟ್ಸ್, ಗೋಶಾಲಾ ಹೆಲ್ಪ್. ಅವರು ಪಬ್ಲಿಸಿಟಿ ಇಲ್ಲದೆ ಇದನ್ನೆಲ್ಲ ಮಾಡ್ತಿದ್ರು. ಪುನೀತ್ ರಾಜ್ಕುಮಾರ್ ಚಾರಿಟಿ ವರ್ಕ್ಸ್ ಬಗ್ಗೆ ನೋಡೋಣ. ಆಫ್ಟರ್ ಡೆತ್, ಪುನೀತ್ ರಾಜ್ಕುಮಾರ್ ಅವರು ಬದುಕಿದಾಗ ಹಲವಾರು ಸೋಷಿಯಲ್ ವರ್ಕ್ಸ್ ಮಾಡ್ತಿದ್ದರು. ಅವರು 1800ಕ್ಕೂ ಹೆಚ್ಚು ಮಕ್ಕಳ ಎಜುಕೇಷನ್ಗೆ ಸಹಾಯ ಮಾಡ್ತಿದ್ದರು ಎಂದು ಹೇಳಲಾಗುತ್ತೆ. ಅವರು ಅಗಲಿದ ನಂತರವೂ ಈ ಚಾರಿಟಿ ಕೆಲಸಗಳನ್ನು ಅವರ ಕುಟುಂಬದವರು ಮುಂದುವರಿಸುತ್ತಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನೋಡ್ಕೊಳ್ತಿದ್ದಾರೆ. ಇನ್ನು ಗೋಶಾಲಾ ಬಗ್ಗೆ ನೋಡೋದಾದರೆ, ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರಾಣಿಗಳ ಮೇಲೆ ತುಂಬ ಪ್ರೀತಿ. ಅವರು ಕೆಲವು ಗೋಶಾಲೆಗಳಿಗೆ ಹಣ ಮತ್ತು ಆಹಾರ ಸಹಾಯ ಮಾಡುತ್ತಿದ್ದರು. ಅವರು ಅಗಲಿದ ನಂತರವೂ ಫ್ಯಾನ್ಸ್ ಮತ್ತು ಫ್ಯಾಮಿಲಿ ಈ ಸಪೋರ್ಟನ್ನು ಮುಂದುವರಿಸುತ್ತಿದ್ದಾರೆ ಅಂತ ಮೀಡಿಯಾ ರಿಪೋರ್ಟ್ಸ್ ಹೇಳುತ್ತವೆ. ಪ್ರೊಡಕ್ಷನ್ ಮತ್ತು ಫೈನಾನ್ಸ್ ಬಗ್ಗೆ ನೋಡೋದಾದರೆ, ಅಪ್ಪು ಪ್ರೊಡಕ್ಷನ್ ಬ್ಯಾನರ್ ಕೂಡ ಇದರ ಮೇಲೆ ಫಿಲ್ಮ್ಗಳನ್ನು ತೆಗೆಯುತ್ತಿದೆ. ಅಪ್ಪು ನಮ್ಮ ಜೊತೆ ಇಲ್ಲದಿದ್ದರೂ ಅವರ ಕೆಲಸಗಳು ಇಂದಿಗೂ ಮುಂದುವರಿಯುತ್ತವೆ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.